ವೆಲ್ಕಮ್ ಟು ವೇದಾ ಕಿಚನ್ಸ್. ಇವತ್ತಿನ ರೆಸಿಪಿ ಬಸ್ಸಾರು ಮಾಡೋದು ಹೇಗೆ ಅಂತ. 2 ಟೊಮೊಟೊ, 1 ಈರುಳ್ಳಿ, 2 ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 3, ಕರಿಬೇವು, ಒಗ್ಗರಣೆ, ಹುಣಸೆ ಹಣ್ಣು ಸ್ವಲ್ಪ, ಅದಕ್ಕೆ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನಂತರ 3 ಸ್ಪೂನಷ್ಟು ಕಾಯಿ ತುರ್ಕೊಂಡು ಇಟ್ಕೊಳ್ಳಿ. ಸಾರಿಗೆ ಬೇಕಾಗುವ ಮಸಾಲೆ ಸ್ವಲ್ಪ ತೆಂಗಿನ ತುರಿ, 2 ಟೊಮೊಟೊ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. 1 ಬೌಲ್ ಹುರುಳಿಕಾಳು, 1/4 ಕಪ್ ತಗಣಿಕಾಳು, ಎರಡನ್ನು ಮಿಕ್ಸ್ ಮಾಡಿ ನೀರನ್ನು ಹಾಕಿ ತೊಳೆದುಕೊಳ್ಳಿ. ನಂತರ ಅದಕ್ಕೆ ಬೇಯುವಷ್ಟು ನೀರನ್ನು ಹಾಕಿ ಕಾಳು ಬೇಯಲು ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ ಮುಚ್ಚಳ ಹಾಕಿ ವಿಸಲನ್ನು ಹಾಕಿ 3 ರಿಂದ 4 ವಿಸಲ್ ಬರುವವರೆಗೆ ಬೇಯಿಸಿಕೊಳ್ಳಿ. ಪಕ್ಕದ ಒಲೆಯ ಮೇಲೆ ಸಾಂಬಾರು ಒಗ್ಗರಣೆಗೆ 1 ಪಾತ್ರೆಯನ್ನು ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ನಂತರ ಸಾಸಿವೆ ಹಾಕಿ ಸಿಡಿದ ನಂತರ ಒಣಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ 1 ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕಿ ಟೊಮೆಟೊ ಹಾಕಿ ಅದು ಬಾಡಿದ ನಂತರ ಹಾಗೂ ಹುಣಸೆ ರಸ, ಸಾಂಬಾರು ಪುಡಿ 2 ಸ್ಪೂನ್ ಹಾಕಿ ಅದನ್ನು ಒಗ್ಗರಣೆಗೆ ಪಾತ್ರೆಗೆ ಹಾಕಿ ಟೊಮೊಟೊ ತೆಂಗಿನಕಾಯಿ ಆಡಿಸಿ ರುಬ್ಬಿರುವ ಮಸಾಲೆಯನ್ನು ಸೇರಿಸಿಕೊಳ್ಳಿ. ಜೊತೆಗೆ ನಂತರ ಕಾಳು ಬೇಯಿಸಿರುವ ರಸವನ್ನು ಸಾಂಬಾರು ಒಳಗಡೆಗೆ ಸೇರಿಸಿಕೊಳ್ಳಿ. ಕುದಿಯಲು 10 ನಿಮಿಷ ಬಿಡಿ. ಜೊತೆಗೆ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು. ಬೇಯಿಸಿರುವ ಕಾಳು ಒಗ್ಗರಣೆಗೆ ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡು 3 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ನಂತರ 3 ಈರುಳ್ಳಿ ಕಟ್ ಮಾಡಿಟ್ಕೊಂಡು 2 ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಒಲೆಯ ಮೇಲೆ 1 ಪಾತ್ರೆಯನ್ನು ಇಡಿ. ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ನಂತರ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಕೆಂಪಗಾಗುವವರೆಗೆ ಬಾಡಿಸಿ ಅದಕ್ಕೆ ಬೇಯಿಸಿದ ಹುರುಳಿಕಾಳನ್ನು ಸೇರಿಸಿ ಸ್ವಲ್ಪ ತೆಂಗಿನ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಬಸ್ಸಾರು ಮತ್ತು ಹುರುಳಿಕಾಳಿನ ಪಲ್ಯ ಈಗ ರೆಡಿ.